ನಮಸ್ಕಾರ ಸ್ನೇಹಿತರೆ, ಕ್ಯಾಲ್ಸಿಯಂ ಅಂದರೆ ಸಾಮಾನ್ಯವಾಗಿ ನಮಗೆ ನೆನಪಾಗೋದು ಹಾಲು ಮತ್ತು ಮೊಸರು ಮಾತ್ರ. ಆದರೆ ಮೂಳೆಗಳನ್ನು ಬಲವಾಗಿಡಬೇಕಾದರೆ ಬೇರೆ ಅದ್ಭುತ ಆಹಾರಗಳು ಇವೆ. ಇಂದು ನಾನು ಹೇಳ್ಕೊಡ್ತೀನಿ 5 ಕ್ಯಾಲ್ಸಿಯಂ ರಿಚ್ ಫುಡ್ಸ್ ಬಗ್ಗೆ. ನೀವು ನಿಮ್ಮ ಮೂಳೆಗಳನ್ನು ಉಕ್ಕಿನಂತೆ ಮಾಡುತ್ತೆ. ಮೊದಲನೇ ಆಹಾರ ಎಳ್ಳು. ನಮ್ಮ ಅಜ್ಜಿ ಅಮ್ಮಂದಿರು ಚಪಾತಿ ಅಥವಾ ಅನ್ನಕ್ಕೆ ಎಳ್ಳಿನ ಪುಡಿ ಏಕೆ ಸೇರಿಸುತ್ತಿದ್ರು ಗೊತ್ತಾ? 100 ಗ್ರಾಂ ಎಳ್ಳಿನಲ್ಲಿ ಸರಿಸುಮಾರು 1000 ಮಿಲಿಗ್ರಾಂಗಿಂತಲೂ ಹೆಚ್ಚು ಕ್ಯಾಲ್ಸಿಯಂ ಇದೆ. ಅದು ಅಲ್ಲದೆ ಇದರಲ್ಲಿರುವ ತಾಮ್ರವು ಮೂಳೆಗಳನ್ನು ಗಟ್ಟಿಮುಟ್ಟಾಗಿ ಮಾಡುತ್ತೆ. ಎರಡನೇ ಆಹಾರ ಸೊಪ್ಪುಗಳು, ವಿಶೇಷವಾಗಿ ಮೆಂತೆ ಮತ್ತು ಪಾಲಕ್. 1 ಕಟ್ ಪಾಲಕ್ ಅಥವಾ ಮೆಂತೆ ಸೊಪ್ಪಿನ ಅಡುಗೆ ಮಾಡಿದರೆ ಸುಮಾರು 200 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಿ, ಸೊಪ್ಪಿನಲ್ಲಿರುವ ಆಕ್ಸಲೇಟ್ ಕ್ಯಾಲ್ಸಿಯಂ ಹೀರಿಕೊಳ್ಳುವುದನ್ನು ತಡೆಯುತ್ತೆ. ಅದಕ್ಕಾಗಿ ಸೊಪ್ಪನ್ನು ಯಾವಾಗಲೂ ಸ್ವಲ್ಪ ಬೇಯಿಸಿ ಅಥವಾ ಸ್ವಲ್ಪ ನಿಂಬೆ ರಸ ಹಿಂಡಿ ತಿನ್ನಿರಿ. ಮೂರನೇ ಆಹಾರ ರಾಗಿ. ನಮ್ಮ ನಾಡಿನ ಸೂಪರ್ ಫುಡ್ ರಾಗಿ ಮರಿತೀರಾ? ರಾಗಿ ಹಿಟ್ಟಿನಲ್ಲಿರೋ ಕ್ಯಾಲ್ಸಿಯಂ ಪ್ರಮಾಣಕ್ಕೆ ಹಾಲು ಕೂಡ ಸರಿಸಮಾನವಾಗಲ್ಲ. 100 ಗ್ರಾಂ ರಾಗಿಯಲ್ಲಿ ಸುಮಾರು 350ರಿಂದ 400 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದೆ. ಮಕ್ಕಳಿಗೆ ರಾಗಿ ಮಾಲ್ಟ್ ಕೊಟ್ಟರೆ ಎಲುಬು ಗಟ್ಟಿಯಾಗುತ್ತವೆ. ವಯಸ್ಕರು ರಾಗಿ ಮುದ್ದೆ ಅಥವಾ ರಾಗಿ ರೊಟ್ಟಿ ತಿನ್ನೋದನ್ನು ಮರಿಬೇಡಿ. 4ನೇ ಆಹಾರ ಬಾದಾಮಿ. ಬ್ರೈನ್ ಫುಡ್ ಅಂತ ಕೇಳಿದ್ದೀರಿ, ಆದರೆ ಇದು ಮೂಳೆಗೂ ತುಂಬ ಒಳ್ಳೆಯದು. ಕೇವಲ 10ರಿಂದ 12 ಬಾದಾಮಿಗಳಲ್ಲಿ 30ರಿಂದ 40 ಮಿಲಿಗ್ರಾಂನಷ್ಟು ಕ್ಯಾಲ್ಸಿಯಂ ಸಿಗುತ್ತೆ. ವಿಶೇಷವೆಂದರೆ ಇದರಲ್ಲಿರುವ ಮ್ಯಾಗ್ನೀಸಿಯಂ ಕ್ಯಾಲ್ಸಿಯಮನ್ನು ಸರಿಯಾಗಿ ಮೂಳೆಗಳಿಗೆ ತಲುಪಿಸಲು ಸಹಾಯ ಮಾಡುತ್ತೆ. ರಾತ್ರಿ 5 ಬಾದಾಮಿ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ತಿನ್ನಿರಿ. 5ನೇ ಆಹಾರ ಸೋಯಾಬೀನ್. ಕೊನೆಯದು ಆದರೆ ಮುಖ್ಯವಾದದ್ದು. ಸೋಯಾ ಹಾಲು ಕುಡಿದವರಿಗೆ ಅಥವಾ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುವವರಿಗೆ ಇದು ರಾಮಬಾಣ. 1 ಕಪ್ ಸೋಯಾನಲ್ಲಿ ಸುಮಾರು 800 ಮಿಲಿಗ್ರಾಂವರೆಗೆ ಕ್ಯಾಲ್ಸಿಯಂ ಇದೆ. ಸೋಯಾ ನಗೆಟ್ಸ್, ಸೋಯಾ ಚಂಕ್, ಸೋಯಾ ಪಲಾವ್ ಹೀಗೆ ಮಾಡಿ ತಿನ್ನಬಹುದು. ಆದರೆ ಸ್ನೇಹಿತರೆ, ಕ್ಯಾಲ್ಸಿಯಂ ಆಹಾರ ತಿಂದರಷ್ಟೇ ಸಾಕಾಗುವುದಿಲ್ಲ. ನೆನಪಿಡಿ, ಬೆಳಗ್ಗೆ 15 ನಿಮಿಷ ಸೂರ್ಯನ ಬೆಳಕು ತೆಗೆದುಕೊಳ್ಳಿ. ಇದರಿಂದ ವಿಟಮಿನ್ ಡಿ ಕೊರತೆ ಆದರೆ ಕ್ಯಾಲ್ಸಿಯಂ ಕೂಡ ಹೀರಿಕೆ ಆಗಲ್ಲ. ಎರಡನೇದು, ಕಾಫಿ ಟೀಯನ್ನು ಊಟದೊಂದಿಗೆ ಕುಡಿಯಬೇಡಿ. ಇದು ಕ್ಯಾಲ್ಸಿಯಂ ಹೀರಿಕೊಳ್ಳುವಿಕೆಯನ್ನು ಕಡಿಮೆ ಮಾಡುತ್ತೆ. ಈ 5 ಆಹಾರಗಳನ್ನು ನಿಮ್ಮ ಡಯೆಟ್ನಲ್ಲಿ ಅಳವಡಿಸಿಕೊಳ್ಳಿ. ಮುಂದಿನ 10 ವರ್ಷ ನಿಮ್ಮ ಮೂಳೆಗಳು ನಿಮಗೆ ಥ್ಯಾಂಕ್ ಯು ಹೇಳುತ್ತೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆರೋಗ್ಯಕ್ಕಾಗಿ ಬೇರೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.